ನಮ್ಮ ಹಿರಿಯರು ಹೇಳಿರುವ ಅನುಭವದ ಕಿವಿಮಾತುಗಳು. ಈ 35 ಗುಟ್ಟುಗಳು ನಮ್ಮ ಜೀವನವನ್ನೇ ಬದಲಾಯಿಸಬಹುದು. ಬೇರೆಯವರ ವಸ್ತುಗಳಿಗೆ ಆಸೆ ಪಡಬೇಡ. ಬೇರೆಯವರ ನಂಬಿಕೆಗೆ ದ್ರೋಹ ಮಾಡಬೇಡ. ಕೈಲಾದಷ್ಟು ದಾನ ಮಾಡುವುದನ್ನು ಮರೆಯಬೇಡ. ಮಾಡಿದ ದಾನವನ್ನು ಎಲ್ಲರೊಂದಿಗೆ ಹೇಳಬೇಡ. ಸಂಸಾರದ ಗುಟ್ಟನ್ನು ಬೀದಿಗೆ ತರಬೇಡ. ಅಪರಿಚಿತರನ್ನು ನಂಬಿ ಮೋಸ ಹೋಗಬೇಡ. ದೂರದ ಊರುಗಳಿಗೆ ಪ್ರಯಾಣ ಬೆಳೆಸುವಾಗ ಹಿರಿಯರ ಕಾಲಿಗೆ ನಮಸ್ಕರಿಸಿ ಹೋಗುವುದನ್ನು ಮರೆಯಬೇಡ. ಕಷ್ಟ ಕಾಲದಲ್ಲಿ ದೇವರನ್ನು ನೆನೆಯುವಂತೆ ಸುಖ ಬಂದಾಗಲೂ ದೇವರನ್ನು ಸ್ಮರಿಸುವುದನ್ನು ಮರೆಯಬೇಡ. ಹಿರಿಯರ ಮತ್ತು ಗುರುಗಳ ಅನುಭವದ ಮಾತುಗಳನ್ನು ಎಂದೂ ಕಡೆಗಣಿಸಬೇಡ. ಬೆಳಗ್ಗೆ ಸೂರ್ಯ ನೆತ್ತಿಯವರೆಗೆ ಬರುವವರೆಗೂ ಮಲಗಬೇಡ. ಹಾಗೆಯೇ ಮುಸ್ಸಂಜೆ ಹೊತ್ತು ಮಲಗಬೇಡ. ತೂತಾದ ಒಡೆದ ಪಾತ್ರೆ ಅಥವಾ ಮಡಿಕೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಬೇಡ. ಹರಿದ ಹಳೆಯ ಬಟ್ಟೆಗಳನ್ನು ಗಂಟು ಕಟ್ಟಿ ಇಡಬೇಡ. ಶುಕ್ರವಾರ ವೀಳ್ಯದೆಲೆಯನ್ನು ಹೊರಗೆ ಎಸೆಯಬೇಡ. ರಂಗೋಲಿ ಹಾಕದೆ ಮುಂಬಾಗಿಲ ಹೊಸ್ತಿಲು ಬಿಡಬೇಡ. ಶುಕ್ರವಾರ ಮನೆಗೆ ಬಂದ ಮುತ್ತೈದೆಯರಿಗೆ ಅರಶಿನ ಕುಂಕುಮ ಕೊಡದೆ ಕಳುಹಿಸಬೇಡ. ಶುಭ ಕಾರ್ಯಗಳಿಗೆ ಹೊರಟವರ ಎದುರು ಖಾಲಿ ಕೊಡ ತರಬೇಡ. ಕಾಲು ತೊಳೆಯುವಾಗ ಕಾಲಿನ ಹಿಮ್ಮಡಿಯನ್ನು ತೊಳೆಯುವುದನ್ನು ಮರೆಯಬೇಡ. ರಾತ್ರಿ ಸಮಯದಲ್ಲಿ ಊಟ ಮಾಡದೆ ಉಪವಾಸ ಮಲಗಬೇಡ. ಬಾಣಂತಿ ಹಾಗೂ ಮಗುವನ್ನು ಕಾಯಿಲೆ ಬಿದ್ದವರನ್ನು ನೋಡಲು ಹೋಗುವಾಗ ಬರೀ ಕೈಯಲ್ಲಿ ಹೋಗಬೇಡ. ಒಂಟಿ ಕಾಲಿನಲ್ಲಿ ನಿಂತು ಯಾರನ್ನೂ ಮಾತನಾಡಿಸಬೇಡ. ಬಿಸಿ ಬಿಸಿ ಅನ್ನಕ್ಕೆ ಮೊಸರನ್ನು ಹಾಕಬೇಡ. ಒಡೆದ ಬಳೆಗಳನ್ನು ಕೈಗೆ ಧರಿಸಬೇಡ. ಹಾಗೆಯೇ ಕುಂಕುಮ ಧರಿಸದೆ ಖಾಲಿ ಹಣೆಯಲ್ಲಿ ಇರಬೇಡ. ಮನೆಯಲ್ಲಿ ನಿಂತು ಹೋದ ಗಡಿಯಾರವನ್ನು ಹಾಗೆಯೇ ಇಡಬೇಡ. ಹರಿದ ಬಟ್ಟೆಯನ್ನು ಮೈಮೇಲೆ ಧರಿಸಿ ಓಡಾಡಬೇಡ. ಮಲಗಿ ಎದ್ದ ಮೇಲೆ ಚಾಪೆಯನ್ನು ಮಡಚದೆ ಬರಬೇಡ. ಒಂಟಿ ಬಾಳೆ ಎಲೆಯನ್ನು ತರಬೇಡ. ಬೇರೆಯವರ ಚಪ್ಪಲಿ ಹಾಕಿಕೊಂಡು ಬರಬೇಡ. ಇದರಿಂದ ಅವರ ಕರ್ಮ ನಿನ್ನ ಜೊತೆ ಬರ್ತದೆ. ರಾತ್ರಿ ತಿಂದ ಎಂಜಲ ತಟ್ಟೆಯನ್ನು ಹಾಗೆಯೇ ಬಿಡಬೇಡ. ಮನೆಯೊಳಗೆ ಉಗುರು ಕತ್ತರಿಸಬೇಡ. ಬಿರು ಬಿಸಿಲಿನಲ್ಲಿ ಹಾಗೂ ಸಂಜೆಯ ನಂತರ ತುಳಸಿ ಹಾಗೂ ಹೂವನ್ನು ಕೊಯ್ಯಬೇಡ. ತಿಂದ ತಕ್ಷಣ ಮಲಗಬೇಡ. ಹಾಗೆಯೇ ಎಂಜಲು ಕೈಯಲ್ಲಿ ಊಟ ಬಡಿಸುವುದು, ಪಾತ್ರೆಗಳನ್ನು ಮುಟ್ಟುವುದನ್ನು ಮಾಡಬೇಡ. ಊಟವನ್ನು ಬಡಿಸಿ ತುಂಬ ಹೊತ್ತು ತಟ್ಟೆಯಲ್ಲಿ ಬಿಡಬೇಡ. ಇದು ಅನ್ನಕ್ಕೆ ಮಾಡಿದ ಅವಮಾನದಂತೆ. ಇನ್ನು ಹಿರಿಯರ ಎದುರು ಕಾಲ ಮೇಲೆ ಕಾಲು ಹಾಕಿಕೊಂಡು ಕುಳಿತುಕೊಳ್ಬೇಡ. ಇದು ಹಿರಿಯರಿಗೆ ಅಗೌರವ ತೋರಿದಂತೆ. ಹಣವನ್ನು ಅನಾವಶ್ಯಕವಾಗಿ ಖರ್ಚು ಮಾಡಬೇಡ. ಹಣದ ಬೆಲೆ ತಿಳಿದಿರಲಿ. ಅನಾವಶ್ಯಕವಾಗಿ ಸಾಲವನ್ನು ಮಾಡಬೇಡ. ಅನ್ನವನ್ನು ಹೊರಗೆ ಚೆಲ್ಲಬೇಡ. ಎಷ್ಟು ಬೇಕು ಅಷ್ಟೇ ಬಡಿಸಿಕೊಂಡು ಊಟ ಮಾಡು. ಇಂತಹ ಹಿರಿಯರ ಅನುಭವದ ಮಾತುಗಳನ್ನು ನೀವು ಸಹ ಕೇಳಿದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡುವುದನ್ನು ಮರಿಬೇಡಿ. ಬೇಸಿಗೆಯಲ್ಲಿ ದಿನವಿಡೀ ಫ್ಯಾನ್ ಹಾಕಿ ಕುಳಿತುಕೊಳ್ಳುವುದರಿಂದ ಆಗುವ ತೊಂದರೆ ಏನು ಗೊತ್ತಾ? ಸೀಲಿಂಗ್ ಫ್ಯಾನ್ಗಳನ್ನು ನಿರಂತರವಾಗಿ ಚಾಲನೆಯಲ್ಲಿ ಇಡುವಾಗ ಪ್ರತಿ 6 ರಿಂದ 8 ಗಂಟೆಗಳಿಗೊಮ್ಮೆ ಕನಿಷ್ಠ 1 ಗಂಟೆ ವಿಶ್ರಾಂತಿ ನೀಡುವುದು ಒಳ್ಳೆಯದು. ಈ ಅವಧಿಯಲ್ಲಿ ಫ್ಯಾನ್ ತಣ್ಣಗಾಗ್ತದೆ ಮತ್ತು ಮೋಟಾರ್ಗೆ ಒತ್ತಡ ಕಡಿಮೆಯಾಗ್ತದೆ. ಒಂದು ವೇಳೆ ಫ್ಯಾನನ್ನು ದಿನವಿಡೀ ನೀವು ಆಫ್ ಮಾಡದೆ ಓಡಿಸಿದರೆ ಶಾಖದಿಂದಾಗಿ ಮೋಟಾರ್ನ ಆಯುಷ್ಯ ಕಡಿಮೆಯಾಗಬಹುದು ಮತ್ತು ದುರಸ್ತಿ ಅಥವಾ ಬದಲಾವಣೆಯ ಅಗತ್ಯ ಬರಬಹುದು. ಹಾಗಾಗಿ ಫ್ಯಾನ್ಗಳಿಗೂ ಸಹ ಸ್ವಲ್ಪ ವಿಶ್ರಾಂತಿಯನ್ನು ನೀಡಿ.